ಸ್ತ್ರೀಕುಲಕ್ಕೆ ಮಾದರಿ ಮಲ್ಲಮ್ಮ. ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಅವರ ಆದರ್ಶ, ಸಮಾಜ ಸೇವೆ, ದಿಟ್ಟತನ ಎಲ್ಲ ಮಹಿಳೆಯರಿಗೂ ಆದರ್ಶ ಎಂದು ಶಾಸಕಿ ಎಂ ರೂಪಕಲಾ ಶಶಿಧರ್ ಹೇಳಿದರು. ಕೆಜಿಎಫ್ ತಾಲೂಕು ಆಡಳಿತ ಸೌಧದಲ್ಲಿ ಶನಿವಾರ ನಡೆದ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯಲ್ಲಿ ಮಾತನಾಡಿದರು. ಹತ್ಯೆಯಿಂದ ತೀವ್ರ ಕಿರುಕುಳ ಅನುಭವಿಸಿದರೂ ಕುಟುಂಬದ ಹಿತವನ್ನು ಕಾಪಾಡಿಕೊಂಡು ಕಷ್ಟವನ್ನು ಸಹಿಸಿಕೊಂಡು ದೈವ ಸಾಕ್ಷಾತ್ಕಾರದ ದಿಟ್ಟ ಹೆಜ್ಜೆ ಇಟ್ಟ ಮಹಿಳೆ ಮಲ್ಲಮ್ಮ. ಅವರ ತಾಳ್ಮೆಯನ್ನು, ಆದರ್ಶವನ್ನು ಅನುಸರಿಸಬೇಕು ಎಂದು ಹೇಳಿದರು. ಉಪನ್ಯಾಸಕ ಶ್ರೀನಿವಾಸಪ್ಪ ಪ್ರಸಾದ್ ಮಾತನಾಡಿ, ಕೇಡು ಕೊಟ್ಟ ಜನರಿಗೆ ಕೇಡು ಮಾಡುವ ಜನರು ಇರುವ ವಿಶ್ವದಲ್ಲಿ ಕೇಡು ಬಗೆದವರಿಗೆ ಒಳ್ಳೆಯದನ್ನು ಮಾಡಿದ ಸಹೃದಯ ಹೇಮರೆಡ್ಡಿ ಮಲ್ಲಮ್ಮ ಅವರ ನಡೆ ವಿಭಿನ್ನ. ಲೌಕಿಕ ಬದುಕನ್ನು ನಿರಾಕರಿಸದೆ ಅರಿವಿಲ್ಲದ ಗಂಡನ ಜೊತೆ ಬಾಳ್ವೆ ಮಾಡಿದ ಮಹಾನ್ ಸಾಧ್ವಿ ಎಂದು ತಿಳಿಸಿದರು. ಎಪಿಎಂಸಿ ಅಧ್ಯಕ್ಷ ವಿಜಯರಾಘವರೆಡ್ಡಿ, ರೆಡ್ಡಿ ಸಂಘದ ಅಧ್ಯಕ್ಷ ಪ್ರಸನ್ನರೆಡ್ಡಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ವಳ್ಳಲ್ ಮುನಿಸ್ವಾಮಿ, ಮುಖಂಡರಾದ ವೆಂಕಟಕೃಷ್ಣರೆಡ್ಡಿ ಮಾತನಾಡಿದರು. ತಹಸೀಲ್ದಾರ್ ಕೆ ನಾಗವೇಣಿ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ವೆಂಕಟೇಶಪ್ಪ, ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿ ಅಧ್ಯಕ್ಷ ರಾಧಾಕೃಷ್ಣರೆಡ್ಡಿ, ಮುಖಂಡ ಪದ್ಮನಾಭರೆಡ್ಡಿ, ಹಿರಿಯ ಸಹಕಾರಿ ಶಾಂತಮ್ಮ ಮತ್ತು ಸಮುದಾಯದ ಮುಖಂಡರು ಹಾಜರಿದ್ದರು. ಎಷ್ಟೆಂತ ಕರೀತಾರೆ ಅಂತಂದ್ರೆ ಆಶ್ಚರ್ಯ ಆಗುತ್ತೆ. ಹೇಮರೆಡ್ಡಿ ಮಲ್ಲಮ್ಮ ಇವತ್ತಿಗೂ ಪ್ರಸ್ತುತ. ಯಾಕೆಂದ್ರೆ ಅವ್ರು ಹೇಳಿದಂಗೆ ಸಿರಿಬಂದ ಕಾಲಕ್ಕೆ ಮೈಮರೆಯದೆ ಗರ್ವ ಪಡದೆ ನಿನ್ ಜೀವನ ಮಾಡಿ ಅಂತ ಹೇಳ್ತಾರಲ್ಲ, ಎಲ್ಲರಿಗಿಂತ ಹೆಚ್ಚಾಗಿ ಒಂದೊಂದು ಕಾಲಘಟ್ಟದಲ್ಲಿ ಯಾವ್ಯಾವ ರೀತಿ ಕಾಟ ಕೊಡ್ತಾರೆ ಅಂತಂದ್ರೆ, ಇಷ್ಟಿಷ್ಟು ಬೀಸುವ ಕಲ್ಲುಗಳನ್ನ ಮೂಟೆಗಳನ್ನ ಇಟ್ಬಿಟ್ಟು ಬೆಳಗಾಗೋದ್ರೊಳಗೆ ಇದು ಖಾಲಿ ಆಗ್ಬೇಕು. ಆವಾಗೆಲ್ಲ ಆಕೆಗೆ ಬೆಂಗಾವಲ ಅಂತಿರೋದು ಚನ್ನಮಲ್ಲಿಕಾರ್ಜುನನೇ ಬರ್ತಾನೆ. ಕೊನೆಗೂ ಆಕೆ ಪ್ರಸ್ತುತ ದಿನಗಳಲ್ಲಿ ಅವೆಲ್ಲ ಕಡಿಮೆನೂ ಆಗ್ತಾ ಇದೆ. ಅಂದ್ರೆ ದೇವರ ಎಷ್ಟು ಮನುಷ್ಯನ ಜೊತೆ ದೇವರ ಒಡನಾಟ ಹೇಗಿದೆ ಅಂತ ಅರ್ಥ ಮಾಡ್ತೀವಿ. ಮನುಷ್ಯರ ಜೊತೆ ದೇವರ ಪ್ರೀತಿನ, ಸ್ನೇಹ ಇಷ್ಟಪಡ್ತಾರ, ಭಕ್ತಿ ಇಷ್ಟಪಡ್ತಾರ. ನಮ್ಗೆ ಇಷ್ಟೆಲ್ಲ ಒಳ್ಳೆ ಬುದ್ಧಿ ಕೊಟ್ಟಿದ್ದಾರೆ ಅನ್ಕೊಂತಾರೆ. ಆ ಒಳ್ಳೆ ಬುದ್ಧಿಯಿಂದ ನಾವು ಎಷ್ಟು ಜನಕ್ಕೆ ಒಳ್ಳೇದು ಮಾಡಿದೀವಿ, ನಮ್ಮ ಮನಸ್ಸನ್ನ ವಿಶಾಲವಾಗಿ ಇಟ್ಕೊಂಡಿದೀವಿ, ನಮ್ಮ ಮನಸ್ಸನ್ನ ನಾವು ಆರೋಗ್ಯವಾಗಿ ಇಟ್ಕೊಂಡು ಇನ್ನ ಸಮಾಜನ ಅಥವಾ ಹೊರಗಡೆ ಸುಧಾರಣೆ ಮಾಡೋದಕ್ಕೋಸ್ಕರ ನಾವೆಷ್ಟು ಆರೋಗ್ಯಕರವಾಗಿರುವಂತ ಚಿಂತನೆ ಮಾಡಿದೀವಿ ಅಂತಂದಾಗ ನಾವೇನೂ ಮಾಡಿಲ್ಲ ಅಂತ ಅನ್ಸುತ್ತೆ. ಇವರೆಲ್ಲರೂ ಮುಂದೆ ನಾವೇನಾದ್ರೂ ಮಾಡಿದೀವಿ ಅಂದ್ರೆ ಒಂದು ಕೂತು ಎಳೆಯಷ್ಟು ನಾವೇನೂ ಸಾಧನೆಯನ್ನ ಮಾಡಲಿಲ್ಲ ಅಂತ ನಮ್ಮ ಮನಸ್ಸಿಗೆ ಅನಿಸೋವಂಥ ನೋವಿನ ಪರಿಸ್ಥಿತಿಯಲ್ಲಿ ನಿಂತಿರ್ತೀವಿ. ಯಾಕೆ ಅಂದ್ರೆ ಅವರಷ್ಟು ಕಷ್ಟಗಳು ನಾವೇನು ಬಿದ್ದಿಲ್ಲ, ಅವರಷ್ಟು ಚಿತ್ರ ಹಿಂಸೆಗಳು ನಾವೇನು ಅನುಭವಿಸಿಲ್ಲ. ನಾವು ಜೀವನದಲ್ಲಿ ನಡ್ಕೊಂಡು ಬರುವಂಥ ದಾರಿ ಆದರೂ ಕೂಡ ನಮ್ಮಲ್ಲಿ ಏನು ಪರಿವರ್ತನೆ ಆಗಿದೆ, ನಮ್ಗೆಲ್ಲಿದೆ ದೂರದೃಷ್ಟಿ. ಆ ತಾಯಿ ಕಷ್ಟ ಕೊಡ್ತಾ ಇದ್ರು ಕೂಡ ಶಿಲೆ ಆದ್ರು. ತನ್ನ ಕುಟುಂಬ ಕಷ್ಟ ಕೊಡ್ಲಿ, ನಾನು ಯಾವ ಮನೆಯಲ್ಲಿ ವ್ಯಕ್ತಿ ನಿಂತಿರ್ತಾಳೆ ಅಲ್ಲಿ ಕಷ್ಟ ಕೊಡ್ಲಿ, ಅದು ಕಷ್ಟನೇ ಅನ್ಸಲ್ಲ. ಆದ್ರೂ ದೇವರು ಒಂದು ಬುದ್ಧಿ ಬಂದಾಗ, ಒಂದು ವಯಸ್ಸುಗಳಾದಾಗ ದರ್ಶನ ಕೊಟ್ಟಾಗ ಏನ್ ಬೇಕು ಅಂದಾಗ ತಿನ್ಲಿಕ್ಕೆ, ಯಾವಾಗ ಒಳ್ಳೆ ಊಟ ತಿನ್ಲಿಲ್ಲ ಅಂತ ತಾಯಿ ನೋಡ್ತಿರ್ತಾ ಇರ್ತಾಳೆ. ತಿನ್ನೋದಕ್ಕೆ ಬಡತನ ಬರಬಾರ್ದು, ಕೊಡ್ಲಿಕ್ಕೆ ಬಡತನ ಬರಬಾರ್ದು. ಆ ರೀತಿ ನನ್ನನ್ನು ನಂಬೋರಿಗೆ, ನನ್ನನ್ನು ಆರಾಧಿಸೋರಿಗೆ ನೀನು ವರ ಕೊಡು. ನನ್ನನ್ನು ಯಾರು ಆರಾಧಿಸ್ತಾರೆ, ನನ್ನ ಕುಲಬಾಂಧವರು ಯಾರು ನನ್ನನ್ನು ಆರಾಧಿಸ್ತಾರೆ, ಅವರಿಗೆ ಊಟ ತಿನ್ನೋಕೆ ಊಟ ಇಲ್ಲ, ದಾನ ಮಾಡೋದಕ್ಕೆ ಧಾನ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿನೇ ಕೊಡಬಾರ್ದು ಅಂತ ದೇವರಲ್ಲಿ ಪರಿಕಲ್ಪನೆ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಅದನ್ನ ವರವಾಗಿ ಪಡೆಯುವಂತ ಆ ತಾಯಿ, ಆ ಕುಲದೇವತೆನ ಇವರು ಆರಾಧಿಸ್ತಾರೆ. ಆದರೆ ಆ ದಾರಿಯಲ್ಲಿ ನಡೆಯುವಂತವ್ರು ಆಗ್ಬೇಕು, ಆರಾಧಿಸ್ತಾರೆ, ಇಲ್ಲ ಅಂತಲ್ಲ. ಆಮೇಲೆ ಇವತ್ತು ಏನ್ ವಿಶೇಷವಾಗಿರುವಂತ For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Ambur and Dindikal style biryani. 100% Venus biryani. Near Government Maternity Hospital, Maharaja Road, Robertson-Pay. One-stop solution for your neuro and holistic problems. Dr. J. Mariadas, near Municipal Ground, First Cross Road.